ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸ್ವರ್ಗದಲ್ಲಿ ಏರ್ಪಾಡಾದಂತಹ ಮದುವೆಗಳು ಭೂಮಿಯ ಮೇಲೆ ನಡೀತಾವೆ ಅನ್ನುವಂಥ ನಂಬಿಕೆಗಳು ಭಾರತ ದೇಶದಲ್ಲಂತೂ ಇದೆ. ಹಾಗಾದ್ರೆ ಈ ದೈವಿಕವಾದ ಸಂಬಂಧವನ್ನು ಹೊಂದಿರತಕ್ಕಂತಹ ಮದುವೆಗಳು, ಈ ದಂಪತಿಗಳ ನಡುವೆ ಯಾಕೆ ಜಗಳ ಬರುತ್ತೆ? ಯಾವಾಗ ನೋಡಿದ್ರು ಒಂದಲ್ಲ ಒಂದು ಕಾರಣಕ್ಕೆ ಕಿತ್ತಾಡ್ತಲೇ ಇರ್ತಾರೆ. ಯಾಕೆ? ಪತಿ ಪತ್ನಿಯರಲ್ಲಿ ಮನಸ್ತಾಪ ಜಗಳ ಉಂಟಾಗಬೇಕಾದ್ರೆ ಮೊದಲನೆಯ ಕಾರಣ ಅಂತ ಹೇಳಿದೆ ಸಂವಹನದ ಕೊರತೆ. ಮನಸ್ಸಿನ ಮಾತನ್ನ ಬಿಡಿಸಿ ಹೇಳದೇ ಇರೋದು ತಪ್ಪು ಗ್ರಹಿಕೆಗೆ ಕಾರಣ ಆಗುತ್ತೆ. ಇದಕ್ಕೆ ಪರಿಹಾರ ಮನಸ್ಸನ್ನು ಬಿಚ್ಚಿ ಮಾತನಾಡಿ, ಹೇಳಬೇಕಾದದ್ದನ್ನು ನೇರವಾಗಿ ಹೇಳಿ. ಏನಾದರೂ ಹೇಳಬೇಕು ಆದಾಗ ಅಡೆತಡೆಗಳಿದ್ದಾಗ ಅದನ್ನು ನಿವಾರಿಸಿಕೊಳ್ಳಿ. ಎರಡನೇ ಅಂಶ ಅಂದರೆ ಅಹಂಕಾರ. ನಾನೇ ಸರಿ ಎಂಬ ಭಾವನೆ ಸಂಬಂಧದಲ್ಲಿ ದೂರವನ್ನು ತರುತ್ತೆ, ಬಿರುಕನ್ನು ಸಹ ಹೆಚ್ಚುತ್ತೆ. ಪರಿಹಾರ ಏನಪ್ಪ ಅಂದರೆ ತಪ್ಪುಗಳಿಗೆ ಕ್ಷಮೆಯನ್ನು ಕೋರೋದು. ಯಾರಿಂದ ತಪ್ಪಾಗಲ್ಲ ಹೇಳಿ? ಏನಾದರೂ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನಡ್ಕೊಂಡಿದ್ದಾದರೆ ಒಂದು ಸಣ್ಣ ಕ್ಷಮೆಯನ್ನು ಕೇಳೋದ್ರಿಂದ ಕಳ್ಕೊಳ್ಳೋದೇನಿದೆ? ಆಗ ಏನಾಗುತ್ತೆ? ಮನಸ್ಸು ಪ್ರಫುಲ್ಲವಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮ ಅಹಮ್ಮನ್ನು ಬಿಡೋದು ಬಹಳ ಮುಖ್ಯ. ಮೂರನೇ ಅಂಶ ಅಂದರೆ ಅತಿಯಾದ ನಿರೀಕ್ಷೆಗಳು. ಅಗತ್ಯಕ್ಕಿಂತ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಂಡಾಗ ನಮಗೆ ನಿರಾಶೆನೇ ಜಾಸ್ತಿ. ಆ ನಿರೀಕ್ಷೆಗಳನ್ನು ನಾವು ಫುಲ್ಫಿಲ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸಹಜವಾದಂತಹ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಕು. ಅಗತ್ಯವಾಗಿರುವಷ್ಟು ನಿರೀಕ್ಷೆಗಳನ್ನು ಮಾತ್ರ ಇಟ್ಕೊಳ್ಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನಿರೀಕ್ಷೆಗಳನ್ನು ಕಡಿತಗೊಳಿಸಿ. ಹೆಚ್ಚು ಹೆಚ್ಚು ನಿರೀಕ್ಷೆಗಳನ್ನು ನೀವು ಇಟ್ಕೊಂಡಷ್ಟು ಹೆಚ್ಚು ಹೆಚ್ಚು ನಿರಾಶೆಯನ್ನು ಹೊಂದೋದಕ್ಕೆ ರೆಡಿಯಾಗಿರಬೇಕಾಗುತ್ತೆ. ನಾಲ್ಕನೇ ಅಂಶ ಅಂತ ಹೇಳಿದರೆ ದಂಪತಿಗಳಲ್ಲಿ ಹಣಕಾಸಿನ ಒತ್ತಡ. ಹಣದ ಅರ್ನಿಂಗ್ಸ್ ಇಲ್ಲದೇ ಇರೋದರಿಂದ, ಹಣ ದೊರೆಯದೇ ಇದ್ದಾಗ ಅಗತ್ಯಕ್ಕೆ ಬೇಕಾದಂಥ ಹಣವನ್ನು ಒದಗಿಸೋದು ಹೇಗಪ್ಪ ಅಂತ ಮನಸ್ಸಿನಲ್ಲಿ ಒತ್ತಡ ಉಂಟಾಗುತ್ತೆ. ಹಲವು ಬಾರಿ ಅಗತ್ಯಕ್ಕಿಂತ ಹೆಚ್ಚು ಏನೇನೋ ತೋರಿಸ್ಕೊಳ್ಳೋಕ್ಕೆ ಹೋಗ್ತೀವಿ. ಇಂತಹ ಸಂದರ್ಭದಲ್ಲಿಯೂ ಸಹ ಹಣಕಾಸಿನ ಒತ್ತಡ ಆಗುತ್ತೆ. ಅನಾವಶ್ಯಕ ಹಣಕಾಸಿನ ಒತ್ತಡಗಳಿಗೆ ಒಳಗಾಗಬಾರ್ದು. ಅಗತ್ಯಕ್ಕೆ ಬೇಕಾದ ಹಣವನ್ನು ಹೇಗೆ ನಾವು ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಕೂತು ಚರ್ಚಿಸಿ ಮಾತನಾಡುವಂಥದ್ದು ದಂಪತಿಗಳಿಗೆ ಸುಖವನ್ನು ತರುತ್ತೆ. ಈ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂದರೆ ಆಯ ಮತ್ತು ವ್ಯಯದ ಲೆಕ್ಕಾಚಾರಗಳನ್ನು ಇಬ್ಬರೂ ಕೂಡ್ಕೊಂಡು ಮಾಡಬೇಕು. ಎಷ್ಟು ನಮಗೆ ಆದಾಯ ಇದೆ, ಎಷ್ಟು ನಮಗೆ ಖರ್ಚು ಬರ್ತಾ ಇದೆ, ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಇಬ್ಬರೂ ಕೂತ್ಕೊಂಡು ಲೆಕ್ಕಾಚಾರ ಹಾಕಿ ಅದನ್ನು ಖರ್ಚು ಮಾಡ್ತಾ ಬಂದರೆ ಈ ಹಣಕಾಸಿನ ತೊಂದರೆಗಳನ್ನು ಅಥವಾ ಒತ್ತಡವನ್ನು ನಾವು ಸುಲಭವಾಗಿ ನಿಭಾಯಿಸ್ಬೋದು. ಹಾಗೆ ಅದರಂತೆ ಸುಲಭವಾದಂತಹ ಆನಂದಕರವಾದಂಥ ಜೀವನವನ್ನು ಸಹ ನಡೆಸ್ಬೋದು. ಐದನೇ ಅಂಶ ಅಂದರೆ ಪರಸ್ಪರರಲ್ಲಿ ನಂಬಿಕೆಯ ಕೊರತೆ. ಒಬ್ರಿಗೊಬ್ಬರು ನಂಬಿಕೆನೇ ಇಟ್ಟಿರಲ್ಲ. ಅವರು ಹೆಂಡತಿ ನಂಬಲ್ಲ, ಹೆಂಡತಿಗೆ ಗಂಡನೇ ನಂಬಲ್ಲ. ಈ ರೀತಿಯಲ್ಲಿ ನಂಬಿಕೆ ಇಲ್ಲದೇ ಇದ್ದರೆ ಪ್ರೀತಿ ಸೆಲೆ ಕುಸಿಯುತ್ತೆ. ದಂಪತಿಗಳಲ್ಲಿ ಇರಬೇಕಾದಂತಹ ಪ್ರೀತಿ ಕುಸಿಯುತ್ತೆ. ಪರಸ್ಪರ ಬರೀ ದೂಷಿಸ್ಕೊಳ್ತಾನೆ ಇರ್ತಾರೆ. ಪರಿಹಾರ ಏನಪ್ಪ ಅಂದರೆ ಪರಸ್ಪರ ಸಂಶಯ ಪಡೋದನ್ನು ನಿಲ್ಲಿಸಿ. ಹಾಗೇನಾದರೂ ನಿಮಗೆ ಅವ್ರ ಬಗ್ಗೆ ಹಾಗನ್ಸುತ್ತೆ, ಹೀಗನ್ಸುತ್ತೆ, ಇವರೇನೋ ಮಾಡ್ತಿರ್ಬೋದಪ್ಪ ಅಂತ ಏನಾದರೂ ಸಂಶಯ ಬಂದರೆ ಕೂತ್ಕೊಂಡು ಪರಸ್ಪರ ವಿಚಾರ ವಿನಿಮಯ ಮಾಡಿ, ಮಾತಾಡಿ. ನಡೆ ಮತ್ತು ನುಡಿ ಒಂದೇ ರೀತಿಯಲ್ಲಿ ಇರುವ ಹಾಗೆ ನೀವು ಜೀವನವನ್ನು ರೂಪಿಸ್ಕೊಳ್ಳಿ. ಆರನೇ ಅಂಶ ಏನಪ್ಪ ಅಂದರೆ ದಂಪತಿಗಳ ನಡುವೆ ಕುಟುಂಬದ ಅತಿಯಾದ ಒಳ ಹೋಗುವಿಕೆ ಅಥವಾ ಹಸ್ತಕ್ಷೇಪ. ಕುಟುಂಬದ ಇತರ ಸದಸ್ಯರು ಪ್ರತಿ ಬಾರಿಯೂ ಸಹ ದಂಪತಿಗಳ ನಡುವೆ ಬಿರುಕನ್ನು ತಂದುಹಾಕುವಂತಹ ವ್ಯವಸ್ಥೆ ದಂಪತಿಗಳ ನಡುವೆ ಗೊಂದಲ ಉಂಟು ಮಾಡ್ತಾ ಇರ್ತಾರೆ. ಇದಕ್ಕೆ ಪರಿಹಾರ ಏನಂತ ಹೇಳಿದರೆ ಅವ್ರ ಜೀವನ, ಅವ್ರ ಜವಾಬ್ದಾರಿಗಳನ್ನು ಅವರೇ ನಿಭಾಯಿಸಬೇಕು. ಇದರ ಅರಿವು ಅವರಿಗೆ ಆಗಬೇಕು ಅಂತಾದರೆ ಅವರಷ್ಟಕ್ಕೆ ಅವರನ್ನು ಬಿಡಬೇಕು. ಅವರಿಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಮಾತ್ರ ಮನೆಯ ಸದಸ್ಯರು ಅಥವಾ ಕುಟುಂಬದ ಸದಸ್ಯರು ಇನ್ವಾಲ್ವ್ ಆಗಬೇಕು. ಇನ್ನು ಎಲ್ಲ ಕಡೆಯಲ್ಲಿ ಕೇಳಿ ಬರ್ತಕ್ಕಂಥ ಅಂಶ, ಏಳನೇ ಅಂಶ, ಸಂಗಾತಿಗೆ ಸಮಯ ಕೊಡದಿರುವುದು. ಇಂದು ಬ್ಯುಸಿ ಲೈಫ್, ವೇಗದ ಬದುಕು. ಇಬ್ಬರು ಗಂಡ ಹೆಂಡತಿ ಇಬ್ಬರೂ ಸಹ ಪರಸ್ಪರ ದುಡಿಮೆ ಮಾಡಲೇಬೇಕು, ಮಕ್ಕಳನ್ನು ಸಾಕಲೇಬೇಕು, ಸಂಸಾರ ಮಾಡಲೇಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಪರಸ್ಪರ ಒಬ್ರಿಗೊಬ್ಬರು ಸಮಯವನ್ನು ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭಗಳಿರುತ್ತೆ. ಹೀಗಿರಬೇಕಾದ್ರೆ ಒಟ್ಟಿಗೆ ಸಮಯ ಕಳೆದಿದ್ದರೆ ಅವರಿಬ್ಬರ ನಡುವೆ ಇರ್ತಕ್ಕಂತಹ ಸಂಮೋಹನಗಳು ಎಲ್ಲವೂ ಕಡಿಮೆ ಆಗುತ್ತೆ, ಪ್ರೀತಿನೂ ಸಹ ಕಡಿಮೆ ಆಗುತ್ತೆ. ಇದಕ್ಕೆ ಪರಿಹಾರ ಏನು? ಸಾಧ್ಯ ಆದಷ್ಟು ಬ್ಯುಸಿ ಲೈಫಲ್ಲೂ ಕೂಡ ನಿಮ್ಮ ಸಂಗಾತಿಗೆ ಉತ್ತಮ ಸಮಯವನ್ನು ನೀಡಿ. ಸಾಕಷ್ಟು ಸಮಯವನ್ನು ಅವರಿಗೆ ಕೊಟ್ಟು ಅವರೊಂದಿಗೆ ಸಾಕಷ್ಟು ಅದ್ಭುತವಾದ ಸಮಯವನ್ನು ಕಳೆಯೋದ್ರಿಂದ ಜೀವನ ಸಹ್ಯ ಅನಿಸುತ್ತೆ, ಪ್ರೀತಿ ಹುಟ್ಟುತ್ತೆ ಜೀವನದ ಮೇಲೆ. ಎಂಟನೇ ಅಂಶ ಕೋಪ ಕಣ್ರಿ. ಕೋಪ ನಿಯಂತ್ರಣದ ಕೊರತೆ.
ಏನಾದರೂ ಒಂದು ಚಿಕ್ಕದಾಯಿತು ಅಂತ ಹೇಳಿದರೆ ಜೋರಾಗಿ ಮಾತಾಡಿಕೊಂಡು ಸಂಗಾತಿ ಮೇಲೆ ರೇಗಾಡೋದು. ಇದನ್ನು ತಕ್ಷಣಕ್ಕೆ ನೀವು ನಿಲ್ಲಿಸಲೇಬೇಕು. ತಕ್ಷಣದ ಕೋಪ ಇದೆಯಲ್ಲ, ಅದು ಮಾತುಗಳನ್ನು ಕಠಿಣವಾಗಿಸುತ್ತೆ, ವ್ಯಗ್ರವಾಗಿಸುತ್ತೆ. ಕೇಳಿಸಿಕೊಳ್ಳೋರ ಮನಸ್ಸನ್ನು ತುಂಬ ಚೂರು ಚೂರಾಗಿ ಒಡೆದು ಬಿಡುತ್ತೆ, ತುಂಬ ನೋವನ್ನು ಕೊಡುತ್ತೆ. ಆದ್ದರಿಂದ ಅತಿರೇಕದ ವರ್ತನೆಗೆ ಕಾರಣ ಆಗ್ತಕ್ಕಂತಹ ಈ ಕೋಪ ಇದೆಯಲ್ಲ, ಅತ್ಯಂತ ಕೆಟ್ಟದ್ದು. ಕೋಪವನ್ನು ನಿಗ್ರಹಿಸುವುದೇ ಇದಕ್ಕೆ ಸರಿಯಾದ ಪರಿಹಾರ. ಕೋಪವನ್ನು ಹಿಡಿತದಲ್ಲಿಟ್ಕೊಳ್ಳಿ. ಏನಾದರೂ ಬಂತು ಕೋಪ ಅಂತಾದರೆ ಆ ಸಮಯದಲ್ಲಿ ಮನಸ್ಸನ್ನು ಬೇರೆ ಕಡೆಗೆ ಅದನ್ನು ತಿರುಗಿಸಿ ಆ ಕ್ಷಣದ ಕೋಪವನ್ನು ನಿಗ್ರಹಿಸಿದರೆ ಮುಂದೆ ನಿಮಗೆ ಒಳ್ಳೆಯದೇ ಆಗುತ್ತೆ. 9ನೇ ಅಂಶ ಅಂದರೆ ಹೋಲಿಕೆ ಮಾಡೋದು. ಗಂಡ ಹೆಂಡತಿಯರು ಪರಸ್ಪರ ಅವ್ರದ್ದು ನೋಡು, ಅವ್ರು ಹಾಗಿದ್ದಾರೆ, ಇವ್ರು ನೋಡು ಹೀಗಿದ್ದಾರೆ, ನಮ್ಮ ಹತ್ರ ಏನೂ ಇಲ್ಲ, ನಿನ್ನ ಹತ್ರ ಏನೂ ಇಲ್ಲ, ಈ ರೀತಿಯಲ್ಲಿ ಒಬ್ರಿಗೊಬ್ಬರು ಬೇರೆಯವರೊಂದಿಗೆ ಹೋಲಿಸೋದ್ರಿಂದ ಸಂಗಾತಿಯಲ್ಲಿ ಒಂಥರ ಅವಮಾನ ಆಗುತ್ತೆ, ನೋವು ಉಂಟಾಗುತ್ತೆ, ಅಸಮಾಧಾನ ಆಗುತ್ತೆ. ಏನಪ್ಪ ಅಂತ ಅನಿಸುತ್ತೆ. ಮನಸ್ಸು ಯಾವಾಗಲೂ ಮುದಗೊಳ್ಬೇಕು. ಈ ರೀತಿಯಲ್ಲಿ ಒಬ್ರಿಗೊಬ್ಬರು ಬೇರೆಯವ್ರ ಜೊತೆಗೆ ಹೋಲಿಸ್ಕೊಂಡು ಮಾತಾಡ್ತಾ ಇದ್ದರೆ ಮನಸ್ಸು ಮುದಗೊಳ್ಳೋ ಬದಲಿಗೆ ಮುದುಡುತ್ತಾ ಬರುತ್ತೆ. ಪರಸ್ಪರ ಸಂಗಾತಿಗಳಲ್ಲಿರ್ತಕ್ಕಂಥ ವಿಶ್ವಾಸ ಕಡಿಮೆ ಆಗುತ್ತೆ, ಮನಸ್ಸಿಗೆ ಹಿಂಸೆ ಆಗುತ್ತೆ. ಆದ್ದರಿಂದ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಬೇರೆಯವ್ರ ಜೊತೆಗೆ ಸಂಗಾತಿಯನ್ನು ಯಾವ ವಿಚಾರಗಳಿಗೂ ಹೋಲಿಸ್ಲಿಕ್ಕೆ ಹೋಗ್ಬೇಡಿ. 10ನೇ ಅಂಶ ಅಂತ ಹೇಳಿದರೆ ಗೌರವದ ಕೊರತೆ. ಇವನು ಬಿಡು ಗಂಡ, ಇವನು ಬಿಡು ಹೌದು, ಗಂಡ ಹೆಂಡ್ತಿನೇ ಇರ್ಬೋದು. ಆದರೆ ನೀವಿಬ್ಬರು ಗಂಡ ಹೆಂಡ್ತಿಯರಿಬ್ಬರು ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ವ್ಯಕ್ತಿತ್ವಕ್ಕೆ ನಾವು ಬೆಲೆಯನ್ನು ಕೊಡಲೇಬೇಕಾಗುತ್ತೆ. ಗಂಡ ಹೆಂಡತಿಯರು ಪರಸ್ಪರ ಗೌರವದಿಂದ ನಡೆಸ್ಕೊಳ್ಬೇಕಾಗುತ್ತೆ. ಪರಸ್ಪರ ಗೌರವ ಹೆಚ್ಚಾದಾಗ ಪ್ರೀತಿ ಇರುತ್ತೆ. ಪ್ರೀತಿ ಇದ್ದಾಗ ಸಂಬಂಧ ಹೆಚ್ಚು ಕಾಲ ನಿಲ್ಲುತ್ತೆ. ಆದ್ದರಿಂದ ಸಂಗಾತಿಯನ್ನು ಪ್ರೀತಿಯಿಂದ ಗೌರವಿಸಿ ಅವ್ರ ಮಾತುಗಳಿಗೆ ಬೆಲೆ ಕೊಡೋದೇ ಈ ಅಂಶಕ್ಕೆ ಇರ್ತಕ್ಕಂತಹ ಪರಿಹಾರ. 11ನೇ ಅಂಶ ಅಂತ ಹೇಳಿದರೆ ಹಿಂದಿನ ತಪ್ಪುಗಳನ್ನು ನೆನಪಿಸೋದು. ಪ್ರತಿಯೊಬ್ಬ ಮನುಷ್ಯನೂ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ತಪ್ಪುಗಳನ್ನು ಮಾಡ್ತಾನೆ ಇರ್ತಾನೆ. ಯಾರೂ ನಾನು ಒಂದೇ ಒಂದು ತಪ್ಪನ್ನು ಮಾಡಲಿಲ್ಲ ಅನ್ನೋಂಥವ್ರು ಪ್ರಪಂಚದಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಏನೇನು ತಪ್ಪುಗಳನ್ನು ಮಾಡಿರ್ತಾರೆ, ಅದನ್ನೇ ಮದುವೆ ಆದ ನಂತರನೂ ಎತ್ತಿ ಆಡಿ ನೆನೆಸ್ಕೊಳ್ಳೋದು, ಅದನ್ನೇ ಹೇಳಿ ಹಂಗಸ್ತಿರೋದು, ಹೀಯಾಳಿಸ್ತಿರೋದು, ಈ ರೀತಿಯಲ್ಲಿ ಮಾಡಲೇಬಾರ್ದು. ಏನೇ ಇದ್ದಿದ್ದನ್ನೇ ಎತ್ತೆ ಆಡಿಸ್ಕೊಂಡು ಇವತ್ತಿನ ನೆಮ್ಮದಿಯನ್ನು ಕಳೆದುಕೊಳ್ತಕ್ಕಂಥದ್ದು ತುಂಬ ತಪ್ಪು. ಆದ್ದರಿಂದ ಪರಿಹಾರ ಏನಪ್ಪ ಅಂದರೆ, ಗತಿಸಿದ ಸಮಯದಲ್ಲಿ ನಡೆಸಿದಂತಹ ಬೇಡದ ವಿಚಾರಗಳ ಬಗ್ಗೆ ಎತ್ತಿ ಆಡಲೇಬಾರ್ದು. ಅದೆಲ್ಲ ಮರೆತುಬಿಟ್ಟು ವರ್ತಮಾನದಲ್ಲಿ ನಾವು ಬದುಕೋದನ್ನು ಕಲಿಬೇಕು. ಈಗ ಏನಿದೆಯೋ ಅದನ್ನು ಜೀವಿಸಲಿಕ್ಕೆ ನಾವು ಕಲಿತ್ರೆ ಜೀವನ ಸುಗಮವಾಗುತ್ತೆ. 12ನೇ ಅಂಶ ಅಂದರೆ ದಂಪತಿಗಳಲ್ಲಿ ಇರ್ತಕ್ಕಂಥ ಕೆಲಸದ ಒತ್ತಡ. ಜೀವನ ಸಾಗಿಸಲೇಬೇಕು, ವೇಗದ ಬದುಕು, ಕೆಲಸ ಮಾಡಲೇಬೇಕಾದಂಥ ಅನಿವಾರ್ಯತೆ, ಗಂಟೆಗಟ್ಟಲೆ ಪ್ರಯಾಣಕ್ಕಾಗಿ ಸಮಯವನ್ನು ಮೀಸಲಿಡಬೇಕಾದಂಥದ್ದು, ಕೆಲಸದ ಒತ್ತಡ, ದಣಿವು, ಮನೆಯಲ್ಲಿರ್ತಕ್ಕಂತಹ ಕಿರಿಕಿರಿ, ವಾಹನಗಳ ಓಡಾಟದಿಂದ ಉಂಟಾಗ್ತಕ್ಕಂಥ ಒಂದಲ್ಲ ಎರಡಲ್ಲ ಈಗಿನ ನಮ್ಮ ಯುವಕರು ಅಥವಾ ನವ ದಂಪತಿಗಳು ಅನುಭವಿಸ್ತಕ್ಕಂಥದ್ದು. ಅದನ್ನು ಏನು ಮಾಡಬೇಕಪ್ಪ ಅಂದರೆ, ಎಲ್ಲರಿಗೂ ಇರ್ತಕ್ಕಂಥದ್ದು ದಿನಕ್ಕೆ 24 ಗಂಟೆಗಳೇ. ಪರಸ್ಪರ ಸಮಯದ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಪರಿಹಾರ ಅಂದರೆ ಮುಖ್ಯವಾಗಿ ದಂಪತಿಗಳು ಕೂತು ಸಮಯದ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಜವಾಬ್ದಾರಿಗಳ ಹೊಂದಾಣಿಕೆ ಮಾಡಬೇಕು, ಮನೆ ಕೆಲಸದ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂತಹ ದೈನಂದಿನ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ನೀವು ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡ್ರಿ ಅಂದಾಗ ಈ ಕೆಲಸದ ಒತ್ತಡ ಅಥವಾ ದಣಿವನ್ನು ನಿವಾರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 13ನೇ ಅಂಶ ಅಂದರೆ ಭಾವನೆಗಳನ್ನು ಮರೆಮಾಚೋದು. ತಮ್ಮ ಸಂಗಾತಿಯ ಬಗೆಗೆ ಇರುವಂತಹ ಭಾವನೆಗಳನ್ನು ಮರೆಮಾಚಿಕೊಂಡು ಎದುರುಗಡೆಯಲ್ಲಿ ಅವರಿಗೆ ಪ್ರೀತಿಯನ್ನು ತೋರಿಸುವ ಹಾಗೆ ಅಥವಾ ಅವರಿಗೆ ಅವರ ಪರವಾಗಿದ್ದೇನೆ ಅನ್ನುವ ರೀತಿಯಲ್ಲಿ ತೋರಿಸ್ಕೊಳ್ತಕ್ಕಂತಹ ಧೂರ್ತತನವನ್ನು ಬಿಡಲೇಬೇಕು. ಈ ಧೂರ್ತತನದಿಂದನೇ ಎಷ್ಟೋ ದಂಪತಿಗಳಲ್ಲಿ ತುಂಬ ಮಾನಸಿಕವಾಗಿ ಒತ್ತಡಗಳು, ಮನಸ್ತಾಪಗಳು, ಜಗಳಗಳು ಉಂಟಾಗ್ತವೆ. ನಿಜ ರೂಪವನ್ನು ಯಾವ ಕಾರಣಕ್ಕೂ, ನಿಜ ಭಾವನೆಗಳನ್ನು ಯಾವ ಸಮಯದಲ್ಲಿಯೂ ಸಹ ಮರೆಮಾಚುವುದು, ನಾಟಕೀಯವಾಗಿರುವುದು ಮಾಡಲೇಬಾರದು. ಹಾಗಾದರೆ ಇದನ್ನು ಹೇಗೆ ಪರಿಹಾರ ಏನು ಅಂದರೆ, ನಿಮಗೆ ಆ ಕ್ಷಣದಲ್ಲಿ ಏನು ಅನಿಸುತ್ತೆ, ನಮ್ಮ ಸಂಗಾತಿಯ ಬಗ್ಗೆ ನಮಗೆ ಏನು ಅನಿಸುತ್ತೆ ಅನ್ನೋದನ್ನು
ಮನ ಬಿಚ್ಚಿ ಮಾತಾಡಬೇಕು. ಸರಿಯಾದ ಭಾವನೆಗಳನ್ನು ಸರಿಯಾದ ಸಮಯದಲ್ಲಿ ವ್ಯಕ್ತಪಡಿಸ್ಬೇಕು. ಅದಕ್ಕೆ ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲ. ನಮ್ಮಿಂದ ತಪ್ಪಾದರೆ ಆಗಿರ್ಬೋದು, ತಪ್ಪು ಆಗಬಾರ್ದು ಅಂತ ಏನೂ ಇಲ್ಲ. ಅದಕ್ಕೆ ನಾವು ಕ್ಷಮೆ ಕೇಳಿಕೊಂಡು ಅಥವಾ ಆ ತಪ್ಪನ್ನು ತಿದ್ದುಕೊಂಡು ಮುಂದುವರಿತಕ್ಕಂಥದ್ದೇ ಪರಿಹಾರ. ಯಾವ ಸಂದರ್ಭದಲ್ಲಿಯೂ ಸಂಗಾತಿಗೆ ಮರೆಮಾಚುವಂಥ ಕೆಲಸವನ್ನು ಮಾಡಬೇಡಿ. 14ನೇ ಅಂಶ, ಗಂಡ ಹೆಂಡತಿಯಲ್ಲಿ ಜಟಾಪಟಿ ಉಂಟಾಗಲಿಕ್ಕೆ ಅಂದರೆ ಅಸಮ್ಮತಿ ಮತ್ತು ಹಠ. ನೀನು ಹೇಳಿದ್ದನ್ನು ನಾನು ಕೇಳಲ್ಲ, ನೀನು ಹೇಳಿದ್ದೇನೆ ನಾನು ಯಾಕೆ ಕೇಳಬೇಕು, ನಾನು ಹೇಳಿದ್ದೇನೆ ನೀನು ಕೇಳು. ಈ ರೀತಿಯಲ್ಲಿ ಒಬ್ಬರ ಮಾತು ಒಬ್ಬರು ಕೇಳದೆ ಹಠ ಮತ್ತು ವಿರೋಧವನ್ನು ವ್ಯಕ್ತಪಡಿಸೋದು. ಹೀಗೆ ಮಾಡ್ತಾ ಇದ್ದರೆ ಯಾವ ಸಂದರ್ಭದಲ್ಲಿಯೂ ಯಾವ ಕೆಲಸದ ಬಗ್ಗೆಯೂ ಸಹ ಒಮ್ಮತ ಮೂಡುವುದೇ ಇಲ್ಲ. ಒಮ್ಮತ ಮೂಡಲಿಲ್ಲ ಅಂದಾಗ ಕೆಲಸ ಕಾರ್ಯವನ್ನು ಸಾಧನೆ ಮಾಡೋದಾದರೂ ಹೇಗೆ? ವಿರೋಧವನ್ನು ವ್ಯಕ್ತಪಡಿಸೋದು ಸಂಬಂಧವನ್ನು ದುರ್ಬಲಗೊಳಿಸುತ್ತೆ. ಅದಕ್ಕೆ ಏನಾದರೂ ಕಾರಣಗಳಿದೆ, ವಿರೋಧ ವ್ಯಕ್ತಪಡಿಸಲಿಕ್ಕೆ ಕಾರಣಗಳು ಏನಾದರೂ ಇದ್ದರೆ ಅದನ್ನು ಸಂಗಾತಿಗೆ ಮನವರಿಕೆ ಮಾಡಿಕೊಡ್ಬೇಕು. ಒಳಿತು ಕೆಡುಕುಗಳ ಮನವರಿಕೆಯನ್ನು ಮಾಡಿಕೊಂಡು ಪ್ರತಿಯೊಂದು ಕಾರ್ಯದಲ್ಲೂ ತೆಗೆದುಕೊಳ್ತಕ್ಕಂತಹ ತೀರ್ಮಾನವನ್ನು ತಗೊಳ್ಬೇಕು. ಮುಖ್ಯವಾದ ಪರಿಹಾರ ಭಾಗ ನೋಡೋದಾದರೆ ಇದಕ್ಕೆ ಯಾವ ತೀರ್ಮಾನ ಬೇಕಾದರೂ ತಗೊಳ್ಳಿ, ಪರಸ್ಪರ ಕೂತು ಚರ್ಚಿಸಿ, ಅದರ ಆಗು ಹೋಗು ಒಳಿತು ಕೆಡುಕುಗಳನ್ನು ಚರ್ಚಿಸಿ ಯಾವುದು ನಮಗೆ ಸೂಕ್ತ ಅನ್ನುವುದನ್ನು ಗಮನಿಸಿ ಅಂತಿಮವಾಗಿ ಇಬ್ಬರೂ ಒಪ್ಪಿಗೆಯನ್ನು ಪಡ್ಕೊಂಡು ಅಲ್ಲಿ ಇರ್ತಕ್ಕಂತಹ ಸಾಧಕ ಬಾಧಕಗಳನ್ನು ನಿವಾರಿಸುವ ಪರಿಹಾರೋಪಾಯಗಳನ್ನೂ ಸಹ ಗಮನಿಸಿಕೊಂಡು ಇಬ್ಬರು ಒಪ್ಪಿಗೆಯಿಂದ ಕೆಲಸವನ್ನು ಪ್ರಾರಂಭಿಸಬೇಕು. ಈ ರೀತಿಯಲ್ಲಿ ಇಬ್ಬರು ಒಪ್ಪಿಗೆಯಿಂದ ಕೆಲಸವನ್ನು ಪ್ರಾರಂಭ ಮಾಡಿದ್ದೇ ಆದರೆ ಅಂತಹ ಕೆಲಸ ಸದಾಕಾಲ ಯಶಸ್ವಿಯಾಗುತ್ತೆ. ಕೊನೆಯ ಅಂಶ ಏನಪ್ಪ ಅಂತ ಹೇಳಿದರೆ ಮೆಚ್ಚುಗೆಯ ಕೊರತೆ. ಹೆಚ್ಚಿನ ದಂಪತಿಗಳಲ್ಲಿ ಉಂಟಾಗೋದು ಇದೆ. ಮೆಚ್ಚುಗೆ, ಏನಾದರೂ ಒಳ್ಳೆಯ ಕೆಲಸ ಮಾಡಿದರು, ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಕೆಲಸ ಮಾಡಿದರು ಅಂದಾಗ ತಕ್ಷಣವೇ ಅವರಿಗೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರೆ ಅವರ ಮನಸ್ಸು ಪ್ರಫುಲ್ಲವಾಗುತ್ತೆ. ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಲಿ, ಎಷ್ಟೇ ಕಷ್ಟದ ಕೆಲಸವನ್ನು ಮಾಡಿ ಮುಗಿಸಿದರೂ ಸಹ ಮುಖವನ್ನು ಸಿಂಡರಿಸ್ಕೊಂಡು ಇದ್ಬಿಟ್ರೆ ಕೆಲಸ ಮಾಡಿದವರಿಗೆ ನಿಜವಾಗೂ ಮನಸ್ಸಿಗೆ ಪಿಚ್ಚಿ ಅನಿಸೋದಂತೂ ಖಂಡಿತ. ಸಣ್ಣ ಕೆಲಸಕ್ಕೂ ಒಂದು ಮೆಚ್ಚುಗೆ ಇರಲಿ, ಏನು ಕಳ್ಕೊಳ್ಳೋದಿದೆ? ಏನೂ ಇಲ್ಲ. ಮುಂದಿನ ಕಾರ್ಯ ಮಾಡಲಿಕ್ಕೆ ಈ ಮೆಚ್ಚುಗೆ ಪ್ರೇರಣೆ ಕೊಡುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ದಿನದಿಂದ ದಿನಕ್ಕೆ ಅವರಿಬ್ಬರ ನಡುವೆ ಇರ್ತಕ್ಕಂಥ ಪ್ರೀತಿ ಮಸ್ಕಾಗ್ತಾ ಬರುತ್ತೆ. ಏನು ಬಿಡು, ಎಷ್ಟು ಮಾಡಿದರೂ ಅಷ್ಟೇ ಅಂತಕ್ಕಂತಹ ಒಂದು ರೀತಿಯ ಉದಾಸೀನ ಭಾವ ಮೂಡಲಿಕ್ಕೆ ಶುರು ಆಗುತ್ತೆ, ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಪರಿಹಾರ ಏನಂದರೆ ಸಂಗಾತಿಗಳಲ್ಲಿ ಪರಸ್ಪರ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು ಬಹಳ ಮುಖ್ಯ. ಸಂಗಾತಿಗಳಲ್ಲಿ ಮಾಡಿದ ಕೆಲಸಕ್ಕೆ, ಒಳ್ಳೆಯ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಶಾಬಾಸ್ ಅನ್ನೋದಾಗಲಿ, ಏನಾದರೂ ಒಂದು ಚಿಕ್ಕ ಬಹುಮಾನ ಕೊಡೋದಾಗಲಿ, ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೇ ಆದರೆ ದಂಪತಿಗಳಲ್ಲಿ ಬರಬಹುದಾದ ಸಣ್ಣ ಪುಟ್ಟ ವಿರೋಧಾಭಾಸಗಳು, ಮನಸ್ತಾಪಗಳನ್ನು ಸುಲಲಿತವಾಗಿ ನಾವು ನಿಲ್ಲಿಸಬಹುದು. ಸ್ನೇಹಿತರೆ, ದಂಪತಿಗಳು ಯಾಕೆ ಜಗಳ ಆಗ್ತಾರೆ ಅನ್ನೋದಕ್ಕೆ 15 ಮುಖ್ಯವಾದಂತಹ ಅಂಶಗಳನ್ನು ನಾವು ಕಂಡುಕೊಂಡ್ವಿ. ಇದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹೆಚ್ಚಿನ ಮನಸ್ತಾಪಗಳನ್ನು ನಾವು ತಡೆಯಬಹುದು. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.